ಅಲ್ಲಿನ ಜನತೆ ಡಾಕ್ಟರ್ ಅನ್ನಲ್ಲ, ಅವ್ರನ್ನ ಮೆಂಟಲ್ ಅಂತಾರೆ. ಅವ್ರು ಡೆಂಟಲ್ ಅಪ್ಪ ಅಲ್ಲಪ್ಪ, ಅವ್ರು ಮೆಂಟಲ್ ಅಂತಾರೆ. ನಾನೇನು ಮಾಡೋಕ್ಕಾಗ್ತದೆ ಕೂಡ. ಅಲ್ಲಿನ ಜನತೆ ಡಾಕ್ಟರ್ ಅನ್ನಲ್ಲ, ಅವ್ರನ್ನ ಮೆಂಟಲ್ ಅಂತಾರೆ. ಅವ್ರು ಡೆಂಟಲ್ ಅಪ್ಪ ಅಲ್ಲಪ್ಪ, ಅವ್ರು ಮೆಂಟಲ್ ಅಂತಾರೆ. ನಾನೇನು ಮಾಡೋಕ್ಕಾಗ್ತದೆ. ಇರೋದೆಲ್ಲ ಲಾಜಿಕಲ್ ಎಂಡು, ಕಣ್ಣಿಗೆ ಕಾಣಿಸುವಂಥ ಅಭಿವೃದ್ಧಿ. ನಾನೇನು ಅಭಿವೃದ್ಧಿ ಮಾಡಿದ್ದೀನೋ ಈ ಮಹಾನ್ ಭಾವ ಹೋಗಿ ಟೇಪ್ ರಿಬ್ಬನ್ ಕಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಿಟ್ರೆ ಒಂದೇ ಒಂದು ಯೋಜನೆ ಈ ಜಿಲ್ಲೆಗೆ ತರಕ್ಕೆ ಇತ್ನಿಗೆ ಆಗಲಿಲ್ಲ, ಆಗೋದು ಇಲ್ಲ. ನಮ್ಮ ಯೋಗ್ಯತೆಗೆ ಏನು ಈ ಜಿಲ್ಲೆಗೆ ಆರೋಗ್ಯ ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ, ರಾಜ್ಯದಲ್ಲಿ ಮಾಡಿದ್ದೀವಿ ಅಂತ ರಾಜ್ಯದ ಜನತೆ ಗೊತ್ತು, ಜಿಲ್ಲೆ ಜನತೆ ಗೊತ್ತು. ಇನ್ಕ್ಲೂಡಿಂಗ್ ಚಿಂತಾಮಣಿಯಲ್ಲಿ ಏನು ಮಾಡಿದ್ದೀನಿ ಆ ತಾಲೂಕು ಆಸ್ಪತ್ರೆಗೆ ಹೋಗಿ ನೋಡೋಕ್ಕೆ ಹೇಳಿ. ಪಾಪ ಅವ್ರ ಯೋಗ್ಯತೆ ಬಗ್ಗೆ ಈಗಾಗಲೇ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಇವೆಲ್ಲ ಅವ್ರ ಜವಾಬ್ದಾರಿ ಅಲ್ವಾ, MP ಜವಾಬ್ದಾರಿನ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ? ಯಾವ್ಯಾವ ಆಫೀಸ್ನಲ್ಲಿ ಯಾವ್ಯಾವುದಕ್ಕೆ ಬೆಲೆಯನ್ನು ನಿಗದಿಪಡಿಸಿದ್ದಾರೆ ತಿಳ್ಕೊಳಕ್ಕೆ ಹೇಳಿ. ಭಾಳ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರಲ್ಲ. ಇವತ್ತು ಒಂದು ಪರವಾನಗಿ ಸಿಗ್ಬೇಕಂದ್ರೆ, ಒಂದು ಪ್ಲಾನ್ ಸ್ಯಾಂಕ್ಷನ್ ಆಗಬೇಕಂದ್ರೆ ಎಷ್ಟು ಫಿಕ್ಸ್ ಮಾಡೋರೆ ಒಂದು ಎಕರೆಗೆ? ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವ್ರು ತಿಂಗಳು ಕೊಡ್ಬೇಕೀಗ. ಒಂದು ದಿವಸಕ್ಕೆ ಎಷ್ಟು ರಿಜಿಸ್ಟ್ರೇಷನ್ ಆಗ್ತದೆ, ಆ ರಿಜಿಸ್ಟ್ರೇಷನ್ಗೆ ಅನ್ವಯ ಅವ್ರಿಗೆ ಮಾಮೂಲಿ ಹೋಗ್ಬೇಕು. ಯಾರಿಗೂ ಹೋಗ್ಬೇಕು ಕೇಳಿ ನೀವೇ. ಆಯಾ ಕಚೇರಿಗಳಲ್ಲಿ ಹೋಗಿ ಕೇಳಿ ಯಾರು ನೇಮಕ ಆಗಿದ್ದಾರೆ. ನೀವೇ ಹೇಳಿದ್ದಲ್ವ ಹೊರಗುತ್ತಿಗೆಯಲ್ಲಿ ನೇಮಕ ಆಗಿದ್ದಾರೆ ವಸೂಲಿಗೆ ಅಂತ. ಅವರೇ ವಸೂಲಿ ಮಾಡ್ಕೊಂಡು ಹೋಗೋದು.